ಸ್ಟೋರಿ ಕಾಮಿಡಿ ಐತಿ ಅಂದ್ರ ಅದ್ರಾಗ ಮೇನ್ ಡೈಲಾಗ್ಗಳು ನನಗೆ ತಲ್ಯಾಗ ಬಂದಿರ್ತಾರಲ್ಲ ಹಾ. ಅಲ್ಲೇ ಪಟ್ನ ಟೈಪ್ ಮಾಡಿ ನನ್ನ ಮಿಸ್ಸಸ್ ಅವ್ರ ಮೊಬೈಲ್ ಕಳಿಸಿ ಬಿಡ್ತೀನಿ ನಾ ಇದು ಸ್ಕ್ರಿಪ್ಟ್ ಇಲ್ಲವ ನಾ ಹೇಳ್ತೀನಿ ತಲೆ ಕೆಡ್ಸ್ಕೊಬೇಡ ಒಂದ್ಸಲ ಪೂರ್ತಿ ನಾ ಹೇಳಿ ಕೊಟ್ಟಾಗ ಅವರು ಅದನ್ನ ಭಯಪಟ್ಟು ಮಾಡಿದ್ರು ಬಟ್ ಹೇಳೋದು ಒಂದ್ ರೀತಿ ಇರತ್ತಲ್ರಿ ಅದ ಏರ ಇಳುವ ಅವಾಗ ಒಂದ್ ಗತ್ ಬರುತ್ತೆ ಡೈಲಾಗ್ ಸೊ ಅದನ್ನ ಭಾಳ ಚಂದ ಅರ್ಥ ಮಾಡ್ಕೊಂಡು ಜಲ್ದಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಆ ಲೆವೆಲ್ ಒಂದ್ ಕ್ಯಾರೆಕ್ಟರ್ ಮಾಡಿದ್ ಭೂಮಿಕಕ್ಕ ಭಾಳ ಚಂದ ಮಾಡ್ಯಾರ್ರಿ ಅವು 2 ಸಿನಿಮಾದಾಗ ಫ್ರೆಂಡ್ ಕ್ಯಾರೆಕ್ಟರ್ ಮಾಡೇನ್ರಿ ಒಂದ್ ಸಿನಿಮಾದಾಗ ತುಡುಗಿರ್ತೀನ್ರಿ ತಿಂಗಳ ಎಷ್ಟು ಬರ್ತೈತಿ ನಮ್ಮ ವೀಕ್ಷಕರಂತೂ ಅದಕ್ಕೆ ಕಾಯ್ಕೋತ ಕೂತಿರ್ತಾರೆ ನಿಮ್ಗೆ ಆಲ್ಮೋಸ್ಟ್ ನೀವು ಕಮೆಂಟ್ಸ್ ನೋಡಿದಾಗೂ ನೀವು ನೋಡೇ ಇರ್ತೀರಿ ಅಣ್ಣ ಯೂಟ್ಯೂಬ್ ಮುಂದೆ ಎಷ್ಟು ಬರತೈತಿ ನಾನು ಮಾಡ್ಬೇಕು ಅನ್ಕೊಂಡಿದ್ದೀನಿ ಜೀವನದಾಗ ಎಲ್ಲಾ ಬಿಟ್ರು ಒಂದ್ ಬಿಡಬೇಡ್ರಿ ದಪ್ಪಂಗರಾಜನ್ ವಿಡಿಯೋ ನೋಡೋದು ಒಟ್ಟ ಮರಿಬೇಡ್ರಿ ಅದ್ರಾಗೂ ನೀವು ಸ್ಕೂಲಿಗೆ ಹೋಗಲ್ಲ ಅಂದ್ರೆ ಕಾರಣ ಏನ್ರಿ ಸ್ಕೂಲ್ಗೆ ಹೋಗಕ್ ಅಂದ್ರೆ ಶಾಲಿಗೆ ಹೋಗಲ್ಲ ಕಾರಣ ಏನ್ರಿ ನಿಮ್ದು ಅಂದ್ರೆ ಮನಿ ಪರಿಸ್ಥಿತಿರೋ ಏನಿಲ್ರಿ ಮನಿದೇನ್ ನಡೀತಿತ್ರೋ ಇಲ್ಲ ನಿಮ್ಗೆ ಇಂಟ್ರೆಸ್ಟ್ ಇರ್ಲಿಲ್ರೋ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ರಿ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಕೆಲವೊಂದು ದೋಸ್ತರು ಅದಾರ್ರಿ ನಮ್ಮ ಮನ್ಯಾಗ ಸಣ್ಣಾಗಿರ್ತಾಗ ಕುಂಡ್ರು 7 ಕುಂಡ್ರು ರಾಜ ನಾವ್ ಏನಾರ ಎಲ್ಲಾ ರೊಕ್ಕ ಹಾಕಿ ಮಾಡ್ತೇವ ಅಂದಾಗೂ ಒಂಥರ ಒಳಗಿನೊಳಗೆ ಈದ್ ಹಾಕಿತ್ರಿ ಕೆಲವ್ ನನ್ನ ದೋಸ್ತುಗಳು ಬೆಳಿಗ್ಗೆ 9:30ಗೆ ಪಾಟಿ ಚೀಲ ಹಾಕೊಂಡ್ರಿ ಈ ಕಡೆ ಸಾಲಿ ಹೋಗಾರ್ರಿ ಈ ಕಡೆ ನಾ ಬಸ್ ಸ್ಟ್ಯಾಂಡ್ ಬಸ್ ಐತಿ ಕೆಲ್ಸ ಹೋಗಾರ್ರಿ ಸೊ ಹಿಂಗ್ ಡಿವೈಡ್ ಆಗಿ ಬಿಡ್ತಿದ್ರಿ ಅವಾಗ ಒಂಥರ ಫೀಲ್ ಆಕಿತ್ರಿ ಎಷ್ಟು ವಯಸ್ಸಿಂದ ನೀವು ಕೆಲಸ ಮಾಡತ್ತೀರಿ ನಾ ರೀ ನೀವ್ ನಂಬ್ತಿರ್ಲಿ ಗೊತ್ತಿಲ್ರಿ ನಾ 9-10 ವರ್ಷ ಇದ್ದೀನ್ರಿ 10 ವರ್ಷ ಇದ್ದೀರಿ ನಾ 3ನೇ 4ನೇ ಟೈಮ್ ಅದು ಅಷ್ಟೇ ಕೆಲವೊಂದ್ಸಲ ನನಗ ಮುಚ್ಚಾರ್ರಿ ಅಂಗಡ್ಯಾಗ ಅದ ಇವ್ರು ಬರ್ತಾರಲ್ರಿ ಬಾಲ ಕಾರ್ಮಿಕರು ಹಾ ಅದ ಸಾಯವ್ರು ಬರತ್ತಾರ ಅಂತ ಹೇಳಿ ನನಗ ಮುಸ್ತಿರಿ ಇದಕ್ಕ ಆ ದಿನ ಸುಟ್ಟಿ ಕೊಡ್ತೀರಿ ನಾನು ಅವೆಲ್ಲ ಒಂದ್ ಫೋಟೋ ಐತ್ರಿ ಮನ್ಯಾಗ ಇನ್ನೂ ಮಟ ಎಲ್ಲಿ ಶೋ ಮಾಡಿಲ್ಲ ನಾನು 96ರಾಗ ತೆಗ್ದಿದ್ರಿ ದೀಪಾವಳಿಯಾಗ ಹೊಸ ಅರಿವಿ ಕೊಡಿಸಿರಿ ಮಾಲಕರ ಹಿಂಗಿತ್ತು ಫೋಟೋ ತೆಗ್ದಿರಿ ಏನ ಐತಿರ ಅದ ಇಟ್ಟೇನ್ರಿ ಅವ ಅಂತ್ರನಾರಿ ನಮಗ ಈ ಫೀಲ್ ತಲಿ ಮನಿ ಜವಾಬ್ದಾರಿ ಅಂತ ಹೊತ್ಕೊಂಡ್ ಬಿಟ್ಟವ್ರಿ ಬಟ್ ಅದ್ರಾಗ ಇದಕ್ಕೊಂದ್ ಸ್ವಲ್ಪ ಈಗ ಒಂದ್ ಸಿನಿಮಾ ಪೋಸ್ಟರ್ ಯಾವ್ದಾರೆ ಗಾಡಿ ಮೇಲೆ ಹಾಕಿಂದ್ರ ಅಲ್ಲಿ ಒಂದ್ ತಾಸ್ ನಿಂತು ಬಿಡ್ತೀನಿ ನಾಕಿ ಹಿಂಗ್ ಮಾಡ್ಕೊತ ಅಲ್ಲಿ ಒಂದ್ ಸಣ್ಣ ತೆಳಗ ಪ್ರೊಡ್ಯೂಸರ್ ಆ ತರ ಒಂದ್ ಹುಚ್ಚತನ ಇರದ ಭಾಳ ಚೆನ್ನಾಗಿರ್ತಾಗ ಓದಾಕಂತೂ ಕಲ್ತ್ ಬಿಟ್ಟಿರಿ ಬಟ್ ಬರೆಯುವಂತ ಪರಿಸ್ಥಿತಿ ನನಗೆ ಹೆಚ್ಚು ಯಾವ್ದು ಬಂದಿಲ್ರಿ ಹಿಂಗ್ ಪೆನ್ ಹಿಡ್ಕೊಂಡ್ ಏನಾರು ಬರಿಬೇಕಂದ್ರೆ ವಂಕ ಡಿಂಕಿ ಅಕ್ಷರ ಹಾಕೋರ್ ಒಟ್ ನಾನು ಬಟ್ ಈಗಂತೂ ವಾಟ್ಸಪ್ ಅಂತೂ ಇದ್ದ ಇರ್ತಾರೆ ಬಟ್ ಏನಾರ ನಾಳೆ ಶೂಟಿಂಗ್ ಐತಿಪ್ಪ ಒಂದ್ ದೊಡ್ಡ ಸ್ಟೋರಿ ಕಾಮಿಡಿ ಐತಿ ಅಂದ್ರ ಅದ್ರಾಗ ಮೇನ್ ಡೈಲಾಗ್ಗಳು ನನಗೆ ತಲ್ಯಾಗ ಬಂದಿರ್ತಾರಲ್ಲ ಅಲ್ಲೇ ಪಟ್ನ ಟೈಪ್ ಮಾಡಿ ನನ್ನ ಮಿಸ್ಸಸ್ ಅವ್ರ ಮೊಬೈಲ್ ಕಳಿಸಿ ಬಿಡ್ತೀನಿ ಈ 20 ನಿಮಿಷ ವಿಡಿಯೋದಾಗ ಇದೊಂದ್ 2-3 ಡೈಲಾಗ್ ಪಾ ಯಾವ ಸೀನ್ಗೆ ಬರ್ತದ ನನಗ ಅದು ಗೊತ್ತಿರತ್ತ ಬಟ್ ಡೈಲಾಗ್ ಮಿಸ್ ಆಗ್ಬಾರ್ದು ಅಂತ ಹೇಳಿ ಅದನ್ನ ಬರ್ದ ನಮ್ಮ ಮನ್ಯಾರಿಗೆ ಕಳಿಸಿ ಬಿಟ್ಟಿರ್ತೇನ್ರಿ ಆ ಟೈಮ್ ಅದು ಅಷ್ಟೇ ಯೂಸ್ ಮಾಡ್ತೀನಿ ಬಟ್ ಸ್ಕ್ರಿಪ್ಟ್ ಆಗಿಟ್ಟು ಪೂರಾ ಡೈಲಾಗ್ ಟು ಡೈಲಾಗ್ ಬರ್ದ ನಾ ಯಾವತ್ತು ಇನ್ನೂ ಮಟ ಮಾಡಿಲ್ರಿ ಈಗ ಡೈರೆಕ್ಟ್ ಅಥವಾ ಯಾರಾದ್ರೂ ಕರೆಸ್ತೀರಿ ಪ್ಲಾನ್ ಇರ್ತೈತಿ ಇಂಥವ್ರು ಬರ್ಬೇಕಾ ಈ ಕ್ಯಾರೆಕ್ಟರ್ಗೆ ಅಂತೇಳಿ ಈಗ ಕರ್ಸಿರ್ತೀರಿ ಮತ್ತ ಅವ್ರು ಡೈಲಾಗ್ ಮಾಡ್ತೀರಿ ಒಂದ ದಿನದಾಗ ಅವೆಲ್ಲ ಶೂಟ್ ಮುಗಿಸ್ಬಿಡ್ರಿ ಈ ದಿಲ್ ಮುಗಿತೈತಿ ಅದ್ ಹೆಂಗ್ ಪ್ಲಾನ್ ಹೆಂಗ ಈಗ ನೀವು ನಮ್ಮ ನಿಂಗರಾಜನ್ನ ಅವ್ರ ಜೋಡಿ ಒಬ್ಬ ಅಕ್ಕಾರ ಅದಾರಲ್ರಿ ಭೂಮಿಕಾ ಅವ್ರನ್ನ ಕರ್ಕೊಂಡ್ ನಾ ಮಾಡಿದ್ದೀರಿ ಇಲ್ಲಿ ಕೊಲೆಗಾರ ಅಂತ ಹೇಳಿ ಹೆಲ್ಮೆಟ್ ಬಗ್ಗೆ ಹೋದ ವರ್ಷ ಮಾಡಿದ್ದಾರೆ 15 ಆಗಸ್ಟ್ ರಿಲೀಸ್ ಮಾಡಿದ್ದಾರ ಅವರು ಎಲ್ಲ ಸ್ಕ್ರಿಪ್ಟ್ ಬಗ್ಗೆ ಮಾಡ್ತಾರೆ ಬಟ್ ಅವ್ರು ಇಲ್ಲಿ ಬಂದ್ರೆ ರಾಜಣ್ಣ ಇದು ಸ್ಕ್ರಿಪ್ಟ್ ಇಲ್ಲವ ನಾ ಹೇಳ್ತೀನಿ ತಲೆ ಕೆಡ್ಸ್ಕೊಬೇಡ ಒಂದ್ಸಲ ಪೂರ್ತಿ ನಾ ಹೇಳಿ ಕೊಟ್ಟಾಗ ಅವರು ಅದನ್ನ ಭಯಪಟ್ಟು ಮಾಡಿದ್ರು ಬಟ್ ಹೇಳೋದು ಒಂದ್ ರೀತಿ ಇರತ್ತಲ್ರಿ ಅದ ಏರ ಇಳುವ ಅವಾಗ ಒಂದ್ ಗತ್ ಬರುತ್ತೆ ಡೈಲಾಗ್ ಸೊ ಅದನ್ನ ಭಾಳ ಚಂದ ಅರ್ಥ ಮಾಡ್ಕೊಂಡು ಜಲ್ದಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಆ ಲೆವೆಲ್ ಒಂದ್ ಕ್ಯಾರೆಕ್ಟರ್ ಮಾಡಿದ್ ಭೂಮಿಕಕ್ಕ ಭಾಳ ಚಂದ ಮಾಡ್ಯಾರ್ರಿ ಫಸ್ಟ್ ನಾ ಸ್ವಲ್ಪ ಇದ್ ಹೇಳಿದ ತಕ್ಷಣ ನೀ ಪಟ್ನ ಅದನ್ನ ತಗೋಬೇಕು ನಾ ಇದಾಗ್ಬೇಕು ನೀ ತಗೋಬೇಕು ಅಂತ ಬೈಯತ್ನ ಒಂದ್ಸಲ ಬೇಕಾದ್ರೆ ರಿಹರ್ಸಲ್ ಮಾಡ್ತಾ ಮಾಡೋನು ಚಾಲು ಮತ್ತೆ ಇದು 1 ನಿಮಿಷದ 2 ನಿಮಿಷದ ಆದ್ರೆ ನೀವು ಹೇಳೋದು ಕರೆಕ್ಟ್ 20 ನಿಮಿಷದ ಹೆಂಗ್ ಮಾಡ್ತೀರಿ ಮಾಡ್ತಾರ ನೀವು ಒಂದ ದಿವಸನಾಗ ಶೂಟಿಂಗ್ ಮುಗಿದಂತೂ ಭಾಳ ಈಸಿ ರೀ 4 ದಿನ ಶೂಟಿಂಗ್ ಇರ್ತೈತಲ್ರಿ ಅದು ನಾ ಹಂಗ ಜಕ್ಕೊಂಡ್ ಹೋಗಿರ್ತೀನ್ರಿ ನಾಳೆ ಇದಾಗ್ಬೇಕಿದ ಕೆಲವೊಂದ್ ಟೈಮ್ ನಾ ವಿಚಾರ ಮಾಡೋದಕ್ಕಿಂತ ಚಂದ ಚಲೋ ಐಡಿಯಾಗಳು ನನ್ ಶೂಟಿಂಗ್ ಸ್ಪಾಟ್ ಮೇಲೆ ಬಂದವ್ರಿ ಕರ್ನಾರ ಅಲ್ಲೇ ಸ್ಪಾಟ್ ಈದ್ ಯಾಕು ಈದ್ ಹೇಳ್ರಿ ಏನೋ ಬಾರಿಲ್ಲ ಹಿಂಗ ಆಗ್ಯಾವ್ರಿ ಏನೋ ನಿಮ್ ಮತ್ತೆ ಟ್ಯಾಲೆಂಟ್ ಐತ್ರಿ ಇಲ್ರಿ ಟ್ಯಾಲೆಂಟ್ ಎಫರ್ಟ್ ಅಂದ್ರೆ ನೀವು ಎಫರ್ಟ್ ಅಂತೂ ಬೇಕೇ ಬೇಕ್ರಿ ಈಗ ಏನೋ ಟ್ಯಾಲೆಂಟ್ ಐತಿ ಮನ್ಯಾಗ ಕೂತ್ರೆ ಆಗುದಿಲ್ರಿ ಅದ್ರ ಜೊತೆಗೆ ಎಫರ್ಟ್ ಅಷ್ಟ ಇದ್ರೆ ಆಗುದಿಲ್ರಿ ಎಲ್ಲಾನು ಬೇಕು ಮುಂದೆ ಏನೇನ್ ಮಾಡ್ಬೇಕಂತ ಪ್ಲಾನ್ ಐತ್ರಿ ಇನ್ನ ಮುಂದಿನ ಇನ್ನು ಹೈ ಲೆವೆಲ್ ಹೋಗ್ಬೇಕಂದ್ರೆ ಏನೇನ ಮಾಡ್ಬೇಕನ್ನತ್ತಾರೆ ಚಲೋ ಕಂಟೆಂಟ್ ಕೊಡ್ತೇನ್ರಿ ಇಲ್ಲಿ ತನಕ ಏನ್ ಮಾಡಿದ್ವು ಇದಕ್ಕಿಂತ ಚಲೋ ಕಂಟೆಂಟ್ ಕೊಡಕ್ ಇಷ್ಟಪಡ್ತೇನ್ರಿ ಒಳ್ಳೆ ಸಂದೇಶ ಕೊಡಕ್ ಇಷ್ಟಪಡ್ತೇನ್ರಿ
ದೇವ್ರ ಎಲ್ಲಿ ಮಠ ಬುದ್ಧಿ ಕೊಟ್ಟಾನ ಅದೆಲ್ಲ ತಾಕತ್ ಹಚ್ಚಿ ನನ್ನಿಂದ ಎಷ್ಟ್ ಆಗತ್ತೆ ಅಷ್ಟು ಜನರಿಗೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟು ಅವ್ರ ಮನಸ್ಸನ್ನ ಗೆಲ್ತೀನಿ ಅನ್ನೋದು ಒಂದು. ಇನ್ನು ನಮ್ಮ ಆಸೆ ಏನಂದ್ರೆ ಈ ಶಾರ್ಟ್ ಮೂವಿ ಜೊತೆಗೆ ನಮ್ಗೆ ಸಾಂಗ್ಗಳು ಬರಲ್ರಿ. ಹಾ ಬರ್ತಾರೆ ಆಲ್ಮೋಸ್ಟ್ ಈಗ ನಾ ನಿಮ್ ಈ ಚಾನಲ್ ಮುಖಾಂತರ ಹೇಳ್ಬಿಡ್ತೇನ್ರಿ. ನನ್ ಮರ್ಜಿ ಸಾಂಗ್ ಮಾಡಿದ್ರಿ ನಾನು. ಅದು ಸಣ್ಣ ಹುಡುಗರಿಗೆ ಭಾಳ ಇಷ್ಟ ಆತ್ರಿ. ಆಮೇಲೆ ಜಾನಪದ ಒಂದು ಮಾಡೇ ಬಿಡ್ಬೇಕು ಸಿಂಪಲ್ ಆಗಿ ಚಲೋ ಅಂತ ಹೇಳಿ ಮಾಡಿದ್ರೆ ಕೈ ಬಿಡಬೇಡ ಮಾಡ್ರಿ, ಅದು ಭಾಳ ರೀಚ್ ಆತ್ರಿ. ನಮ್ಮ ಉತ್ತರ ಕರ್ನಾಟಕ ಬಿಡ್ರಿ, ಈಗ ಮೈಸೂರು ಮಂಡ್ಯ ಎಲ್ರಿ ಎಲ್ಲಿ ಮಧ್ಯಾಹ್ನ ಇಲ್ರಿ ನಾನು ನೋಡ್ರಿ ಆ ಊರುಗಳ ಹೋಗಾಕ ನಮ್ಗೆ ಆಗ್ಲಿಲ್ಲ ಅಲ್ಲಿ. ಈಗ ಹೋಗಿ ಬಂದೇನ್ರಿ. ಬಟ್ ಅವು ಊರುಗಳು ಬರೀ ಟಿವಿಯಾಗ ನೋಡ್ತೇನ್ರಿ ನಾ. ಇದು ಮೈಸೂರ ಬೆಂಗಳೂರು ಅಂತೇಳಿ ಅಲ್ಲಿ ಜನ ಸುದಕ್ಕ ಆ ಸಾಂಗ್ ಇಷ್ಟಪಟ್ರು, ಅದು ಭಾಳ ಖುಷಿ ಅನ್ಸತ್ರಿ. ಬಟ್ ಇನ್ನೊಂದು ಆಲ್ಮೋಸ್ಟ್ ಜಲ್ದಿ ಒಂದು ರ್ಯಾಪ್ ಸಾಂಗ್ ಬರೆಯತ್ತೇನ್ರಿ. ಅನಾವತ್ ಲಿರಿಕ್ಸ್ ಅರ್ಧ ಆಗೇತ್ರಿ. ಈಗ ಆಲ್ಮೋಸ್ಟ್ ಜಲ್ದಿ ಬರುತ್ತೆ. ಅದ್ರ ಜೊತೆಗೆ ಈಗ ಅಂದ್ರೆ ಯೂಟ್ಯೂಬ್ ಅನ್ನೋದೊಂದು ಪ್ಲಾಟ್ಫಾರ್ಮ್ ರೀ. ಈಗ ಸಿನಿಮಾ ಕಡೆಗೆ ಅಥವಾ ಸೀರಿಯಲ್ ಕಡೆಗೆ ಏನಾರು ಆಫರ್ಗಳು ಬಂದವ್ರಿ ಹೆಂಗೇನ್ರಿ? ಸಿನಿಮಾ ಮಾಡಿನ್ರಿ ಒಂದ್ 3 ಆದವ್ರಿ. ಈಗ ಫೆಬ್ರವರಿ ಅದು ಜನವರಿ ಫೆಬ್ರವರಿ ಒಟ್ಟು IPL ಕಿಂತ ಮುಂಚೆ ರಿಲೀಸ್ ಮಾಡ್ತಾನಂತ ಅವ್ರ ಪ್ಲಾನ್ಗಳು ಅದಾವ್ರಿ. 2 ಸಿನಿಮಾದಾಗ ಫ್ರೆಂಡ್ ಕ್ಯಾರೆಕ್ಟರ್ ಮಾಡೇನ್ರಿ. 1 ಸಿನಿಮಾದಾಗ ತುಡುಗಿರ್ತೇನ್ರಿ. ಅಂದ್ರ ನಿಮ್ಮ ಅನ್ಕೊಂಡಂಗ ಕ್ಯಾರೆಕ್ಟರ್ ಬಂದವ್ರಿ? ಹಾ ಚಲೋ ಇಲ್ರಿ ಹಂಗೇನಿಲ್ರಿ. ನಾ 3 ಸಿನಿಮಾದಾಗ ಒಂದಂತೂ ಇಲ್ಲೇ ನಮ್ ಬೆಳಗಾವಿದವ್ರದ್ರಿ ಕಾಕ ಅಂತ ಹೇಳಿ. ಅದಂತೂ ಪೂರಾ ಉತ್ತರ ಕರ್ನಾಟಕ ಭಾಷೆ, ಅದ್ರಾಗ ಏನಂತೂ ಡೌಟ್ ಇಲ್ರಿ. ಬಟ್ ಬೆಂಗಳೂರಿಗೆ ಹೋಗಿ 2 ಸಿನಿಮಾ ಮಾಡಿದಾಗ ಅವ್ರ ಕಂಡೀಷನ್ ಹಾಕಿನ್ರಿ ನನಗೆ ಉತ್ತರ ಕರ್ನಾಟಕ ಭಾಷೆ ಪಕ್ಕಾರಪ್ಪ ಭಾಷೆ ಬಿಟ್ಟು ಒಂದಂಗಿಲ್ರಿ ಸರ್ ಮಾತಾಡಕ. ನನಗೆ ಇಲ್ರಿ ಅದು ನಿಮ್ ಭಾಷೆ ಮಾತಾಡೋರು ಆತರ ಮಾತಾಡೋರು ಬೇಕಂತ ಹೇಳಿ ನಿಮ್ಗೆ ಕರ್ಸಿದ್ರ ಬರ್ರಿ ಅಂತ ಕರ್ಸಿದಾಗ 2 ಸಿನಿಮಾದಾಗ ನಮ್ ಲೋಕಲ್ ಭಾಷೆನ ಮಾತಾಡೇನ್ರಿ. ಟೋಟಲ್ 3 ಸಿನಿಮಾ ಅದಾರೀಗ. ಫೆಬ್ರವರಿ ಒಳಗೆ 1-2 ರಿಲೀಸ್ ಆಕಾರ. ಅದ್ರ ಜೊತೆಗೆ ನಿಮ್ಮ ಈಗ ಯೂಟ್ಯೂಬರ್ಸ್ ರೀ, ಈಗ ಅಂದ್ರೆ ಉತ್ತರ ಕರ್ನಾಟಕ ಅಂದ್ರೆ ಈಗ ಏನೋ ಮುಂಚೆ ಯಾರು ಏನೇನೋ ಅನ್ಕೊಂಡಿದ್ರು, ಬಟ್ ಇವಾಗಂತೂ ಪವರ್ಫುಲ್ ಆಗಿ ನಡೆಯತ್ತೈತಿ ನಮ್ಮ ಉತ್ತರ ಕರ್ನಾಟಕ. ಈಗ ಮಲ್ಲು ಜಮಖಂಡಿ ಆಗಿರ್ಬೋದ್ರಿ, ಅಥವಾ ಸಿಂಗಾಡಿ ಆಗಿರ್ಬೋದ್ರಿ, ಇಲ್ಲಾಂದ್ರೆ ಮಲ್ಯ ಬಾಗಲಕೋಟ. ನಿಮ್ಮ ಟೀಮ್ ಹೆಂಗೈತ್ರಿ? ನೀವೇನಾರು ಈ ಥರ ಕಾನ್ಸೆಪ್ಟ್ಗಳು ಅದಾವಂತ ಮಾಡ್ಕೊಡ್ತೀರಿ, ಇಲ್ಲ ನಿಮ್ಮ ಪಾಡಿಗೆ ನೀವು ಇದ್ರಿ ಅವ್ರ ಪಾಡಿಗೆ ಅವ್ರದಾರ ಹೆಂಗೇನ್ರಿ? ವರ್ಕ್ ಅಂತ ಬಂದಾಗ ಅವ್ರವ್ರ ವರ್ಕ್ದಾಗ ಫುಲ್ ಬಿಸಿ ರೀ. ಬಟ್ ಒಬ್ರಿಗೊಬ್ರು ಟಚ್ ಇರ್ತೀರಿ. ಏನಾರ ಹೆಲ್ಪ್ ಬೇಕಂತಂದ್ರೆ ಅವ್ರಿಗೆ ನಾವು ಫೋನ್ ಹಚ್ಚೋದು, ಅವ್ರ ಫೋನ್ ಹಚ್ಚೋದು. ಅನಾಮತ್ ಅದ ಮನೆ ಒಬ್ರು ಆರ್ಟಿಸ್ಟ್ ನಿಮ್ ವಿಡಿಯೋದಾಗ ಇದ್ದಾರ, ಅವ್ರ ಈ ತರ ಒಂದ್ ಹೆಲ್ಪ್ ಬೇಕಾದ್ರೆ ಒಬ್ರಿಗೊಬ್ರು ಫೋನ್ ಹಚ್ತವ್ರಿ. ಎಲ್ಲಾರು ಚಂದಂಗೆ ಬಾಂಧವ್ಯದಿಂದ ಅದವ್ರಿ. ಎದಕ್ಕೂ ಆಗ್ಲಿ ಏನಿಲ್ರಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡೋಂಗ ಅದೇರಿ. ಐತ್ರ ಹಂಗೇನಿಲ್ರಿ. ಎಲ್ಲರೇ ಒಂದ್ ಫಂಕ್ಷನ್ ಇನ್ವೈಟ್ ಮಾಡಿದಾಗ ಎಲ್ಲಾರು ಕೂಡ ಸೇರ್ತೀವಿ, ತಿಂತೀವಿ, ಊಟ ಮಾಡ್ತೀವಿ, ಹೋಗ್ತೀವಿ, ಆಯ್ತನ ಭೇಟಿ ಆಗೋದು ಆತ ಒಂದು ಒಳ್ಳೆ ಬಾಂಧವ್ಯದಿಂದ ಅದ್ರಿ ಎಲ್ಲಾರು. ಅದ್ರ ಜೊತೆಗೆ ಇವ್ರ ಹತ್ರ ಈ ಸಿಂಗರ್ಸ್ಗಳು ಪರ್ಸು ಕೊಲ್ಲೋರ್ರಿ. ಹಾ ಇವ್ರು ನನ್ ಜೋಡಿ ಅಷ್ಟ ಚಲೋ ಅದಾರಿ. ಯಾರು ಏನಿಲ್ಲ ಅನ್ನಂಗಿಲ್ರಿ. ಎಲ್ಲಾರ ಜೋಡಿ ಆಲ್ಮೋಸ್ಟ್ ಸ್ಟೇಜ್ ಮ್ಯಾಗ ಇದ್ದೇ ಇರ್ತೇನ್ರಿ, ಕುಂಡಿರ್ತೀವ್ರಿ. ಎಲ್ಲಾರು ಹೋದ ಕಾರ್ಯಕ್ರಮದಾಗ ಸೇರ್ತೇವ್ರಿ. ಕಾರ್ಯಕ್ರಮ ಚಾಲು ಆಗತ್ತೆ ಮುಂಚೆ ಒಂದ್ ಕಡೆ ರೂಮ್ನಾಗ ಕುಂಚಿರ್ತಾರ, ಅಲ್ಲಿ ಕಿರಿಕಿರಿ ಸ್ಟೇಜ್ ಮ್ಯಾಲ ಮುಗಿದ್ ಬೆಳಕ್ ಮತ್ ಊರ್ ತನಕ ಯಾರು ಕ್ರಾಶಿಗೆ ಬಂದ್ ಬಿಟ್ಟು ಹೋಗ್ತಾರ. ಅದೇನ್ರಿ ಎಲ್ಲಾರ ಜೋಡಿ ಐತ್ರಿ. ಎಲ್ಲಾ ಹಿಂಗ ಚೆನ್ನಾಗಿ ಎಲ್ಲಾರು ಸ್ವಚ್ಛ ಮನಸ್ಸಲ್ಲೇ ಎಲ್ಲಾರು ಹಿಂಗ ಕೂಡಿರಲ್ಲ ನಮ್ಮ ಉತ್ತರ ಕರ್ನಾಟಕ ಕಲಾವಿದ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಈಗ ಫೈನಲ್ ರೀ, ನೀವು ಇದನ್ನಂತೂ ನಮ್ಗ ಹೇಳಿಲ್ರಿ, ಯಾವ್ದ್ರಿ ಗೋವಾ ರೋಡ್ ಅಂತ ಹೇಳಿಲ್ರಿ, ಎಷ್ಟು ಬರ್ತೈತಿ ಈಗ ಹೇಳ್ರಿ, ತಿಂಗಳ ಎಷ್ಟು ಬರ್ತೈತಿ? ನಮ್ಮ ವೀಕ್ಷಕರಂತೂ ಅದಕ್ಕೆ ಕಾಯ್ಕೋದ್ ಕೂತಿರ್ತಾರೆ. ನಿಮ್ಗೆ ಆಲ್ಮೋಸ್ಟ್ ನೀವು ಕಮೆಂಟ್ಸ್ ನೋಡಿದಾಗೂ ನೀವು ನೋಡೇ ಇರ್ತೀರಿ. ಅಣ್ಣ ಯೂಟ್ಯೂಬ್ ಮುಂದೆ ಎಷ್ಟು ಬರತೈತಿ ನಾನು ಮಾಡ್ಬೇಕು ಅನ್ಕೊಂಡೇನಿ. ಅಂದ್ರೆ ಏನ್ ಅನ್ನೋದಂದ್ರ ಕೆಲವೊಂದಕ್ಕೆ ದುಡ್ಡಿನಿಂದನೂ ಇನ್ಸ್ಪಿರೇಷನ್ ಆಕಾರ. ಕೆಲವೊಬ್ರು ಏನ್ ಮಾಡ್ತಾರ, ಹೆಸರಿಂದ ಇನ್ಸ್ಪಿರೇಷನ್ ಆಕಾರ. ಕೆಲವೊಬ್ರ ನನ್ನ ಫ್ಯಾನ್ಸ್ ಇರ್ಬೇಕು, ನಾನು ಮಾತಾಡ್ಸ್ಬೇಕು, ನಾ ಎಲ್ಲೆಲ್ಲ ಸಿಕ್ಕಲ್ಲೆಲ್ಲ ಬರ್ಬೇಕು ಅಂತ. ಅವ್ರಿಗೆ ಏನ್ ಹೇಳಕತ್ತಿ? ದುಡ್ಡ ಅಂತ ಹೇಳಿ ತಲೆ ಕಟ್ಸ್ಕೊಂಡ್ ಈ ತರ ಹೋಗ್ಬ್ಯಾಡ್ರಿ. ನೀವು ಮಾಡೋದ್ ಕೆಲ್ಸ ಒಂದ್ ದಿನ ನಿಮ್ಮನ್ನ ಎಲ್ಲಿ ಕರ್ಕೊಂಡ್ ಹೋಗತ್ತೆ ಅಂದ್ರ ದುಡ್ಡು ತಾನಾಗೆ ಬರತ್ರಿ. ಅದ ಫಸ್ಟ್ ನಾ ಏನಾರ ಮಾಡ್ತೀನಿ, ಮಂದಿ ಮನಸ್ ಗೆಲ್ತೀನಿ ಅಂತ ಒಂದ್ ತಲೆಯಾಗಿ ಇಟ್ಕೊಂಡ್ ಬಿಡ್ರಿ. ಯಾಕಂದ್ರ ಅದೊಂದ್ ಬತ್ತಪ್ಪ ಅಂದ್ರ ಈಗ ನೋಡೋದ್ ಮಾತು ಹೇಳ್ತೇನ್ರಿ ನಾನು, ಎಲ್ಲಾ ನಿಮ್ಗ ಸಿಗ್ಬೇಕಾರ ನೀವ್ ರೊಕ್ಕ ಕೊಟ್ಟ ತಗೋಬೇಕ. ಗಾಡಿ ಗೀಡಿ ಎಲ್ಲಾ ತಗೋಬೇಕಾರ ರೊಕ್ಕ ಕೊಡಬೇಕ್ರಿ ಎಲ್ಲದಕ್ಕೂ. ಬಟ್ ಒಂದ್ ಇದಿರುತ್ತಲ್ರಿ, ಅದ ಒಂದು ಅಣ್ಣ ನಿನ್ ವಿಡಿಯೋ ಏನ ಮಸ್ತ್ ಈ ಒಂದ್ ಪದಗಳು ನಾವು ತಗೋಬೇಕಾರ ಅದಕ್ಕ ಅದ ಹಂಗ ಸಿಗಲ್ರಿ. ಅದ ಹಂಗ ಸಿಗಲ್ರಿ. ಯಾಕಂದ್ರೆ ಒಬ್ಬ ತಮ್ಮನ ವರ್ಣೆ ಅನ್ನ ಮಾಡವಲ್ರಿ. ಈಗ ಇಂಥ ಕಾಲದಾಗ ಇವತ್ತು ಜನ ನಾ ಎಲ್ಲೋ ಅವ್ರು ಎಲ್ಲೋ ಫೋನ್ ಹಚ್ಚಿ ಅಥವಾ ದೂರಿಂತ್ರನ ಅಥವಾ ಕಮೆಂಟ್ ಮುಖಾಂತರ ನಮ್ಗೆ ಭಾಳ ಇಷ್ಟ ನಾನು ನೀ ಏನು ವಿಡಿಯೋ ಈ ತರ ಒಂದು ತೋತಿರಲ್ಲ, ಅದಕ್ಕೆ ದೊಡ್ಡ ಆಸ್ತಿ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ಒಂದ್ ಸಲ ನೀವು ನಿಮ್ಮ ಕೆಲ್ಸದ ಮ್ಯಾಗ ಫೋಕಸ್ ಮಾಡ್ಕೊಂಡ
ನಮ್ಮ ಮಂದಿಗೆ ನಾ ಚಲೋ ಮೆಸೇಜ್ ಕೊಡ್ತೀನಿ, ಚಲೋ ನಗಿಸ್ತೀನಿ. ಯಾವ ಟ್ಯಾಲೆಂಟ್ ಐತೆ ಟ್ಯಾಲೆಂಟ್ ಮುಖಾಂತರ ನಮ್ಮ ಮಂದಿನ ರಂಜಿಸ್ತೀನಿ ಅಂತ ನೀವು ಹೋದಾಗ ನಿಮ್ಮ ಹಿಂದೆ ಅದು ಎಲ್ಲಾನು ಬರುತ್ತೆ, ತಾನು ಬರುತ್ತೆ, ದುಡ್ಡು ಬರುತ್ತೆ, ಎಲ್ಲಾನು ಬರುತ್ತೆ. ಬಟ್ ಒಂದಕ್ಕಂತ ತಲೆ ಕೆಡ್ಸ್ಕೊಂಡು ಆದ್ರಿಂದ ಏನಾಗತ್ತೆ ರೀ, ಕೆಲವೊಂದ್ಸಲ ಫೇಲ್ ಆತಪ್ಪ ಅನ್ಸತ್ತೆ ರೀ. ಅಲ್ಲಿ ಹೋಪ್ ಕಳ್ಕೊಂಡು ಮತ್ತೆ ನಾವು ಬಿಟ್ಟು ಬಿಡುವಂಗೆ ಪರ್ಸನ್ ಬರ್ತಾರೆ. ಸೊ ಹೋಪ್ ಕಳ್ಕೊಬೇಡ್ರಿ. ಇದಂತ ಆ್ಯಕ್ಟಿಂಗ್ ಫೀಲ್ಡ್ ಅಂತ ಅಷ್ಟಲ್ಲ, ಯಾವ್ಯಾವ ನಿಮ್ಮಲ್ಲಿ ಏನೊಂದು ಕಲೆ ಇರುತ್ತೆ, ಕಲೆ ಮುಖಾಂತರ ಒತ್ತಡ ಕೊಟ್ಟೆ ನೀವು ಮನಸ್ಸಲ್ಲಿ ಕೆಲಸ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದ್ರಿ ಇದ್ರಲ್ಲಿ ಯೂಟ್ಯೂಬಲ್ಲಿ ಲೈಫ್ ಈಗ ಅನಿಸ್ತಿದ್ರಿ ಐತಲ್ರಿ ಭಾಳ ಎಷ್ಟೋ ಮಂದಿ ಲೈಫ್ ಐತ್ರಿ, ಯಾಕಿಲ್ರಿ ಐತ್ರಿ. ಎಂತ ಹುಡುಗರ್ರಿ ಕೆಲವೊಂದು ನಾವು ಇನ್ನು ಇದು ಮೊಬೈಲ್ ಸ್ಟಾರ್ಟಿಂಗ್ ಬರ್ತೇವೆ ನೋಡೇನ್ರಿ ನಾ. ಸಣ್ಣ ಓನ್ಯಾಗಿನ ಹುಡುಗರ ಇವತ್ತು ಯಾವ ರೇಂಜ್ ಹೋಗ್ಬಿಟ್ಟಾರಿ. ಯಾಕಿಲ್ರಿ ಐತ್ರಿ ಮಾರಿ ಎಲ್ಲ ಐತ್ರಿ, ಅದೇನಿಲ್ರಿ. ಅದರಿ ಇನ್ನೊಂದಂದ್ರಿ ನಿಮ್ಗ ಒಳ್ಳೇದಾಗಲ್ರಿ, ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೀರಿ. ನಮ್ಮ ಉತ್ತರ ಕರ್ನಾಟಕದವ್ರ ಈ ತರ ಮಾಡತ್ತಾರ ಅಂದ್ರೆ ನಮ್ಗೊಂದ್ ಹೆಮ್ಮೆ. ನಮ್ಗೆ ಏನಂದ್ರು ಲಪಂಗ್ ಅಂತ ತಕ್ಷಣ ನೆನಪಾಗೋದ ಅದೇ ಹೆಸರಿನಾಗ ಏನಿಲ್ರಿ, ಅದ ಕೆಟ್ಟ ಹೆಸರು ಇಟ್ಕೋರಿ ಅದ್ರಾಗ ಏನೈತ್ರಿ ಕರೀದ್ರಾಗ. ನಿಮ್ಗ ಒಳ್ಳೇದಾಗಲ್ರಿ. ನಮ್ಮ ಚಾನಲ್ಗೆ ಬಂದ ಇಷ್ಟೊತ್ತು ನಿಮ್ ಚಾನಲ್ ಮುಖಾಂತರ ನಮ್ದು ಎಷ್ಟು ಮನದಾಗ ಮಾತುಗಳನ್ನ ನಮ್ಮ ಮಂದಿ ಕೈ ಮುಟ್ಟಿಸ್ರಿ. ಥ್ಯಾಂಕ್ಸ್. ಏನಿಲ್ರಿ, ಒಳ್ಳೇದಲ್ರಿ. ಇನ್ನು ಹೆಚ್ಚು ವಿಡಿಯೋಗಳನ್ನ ಮಾಡ್ರಿ, ಸಾಂಗ್ ಮಾಡ್ರಿ, ಇನ್ನು ಹೆಚ್ಚಕ್ಕೆ ಬೆಳೀರಿ. ಬಟ್ ನಮ್ಮವ್ರು ಎತ್ತರದಾಗಿರೋ ಕಾಣಬೇಕು ಅಂತ ನಮ್ಮ ಆಸೆ ಅಷ್ಟೇ. ಮತ್ತ ಸಿಗುರಂತ ಸ್ನೇಹಿತರೆ, ಈಗ ನೋಡಿದ್ರಲ್ಲ, ಮತ್ತೆ ಇನ್ನೊಬ್ರ ಜೊತೆ ಮತ್ತೊಂದು ವಿಡಿಯೋದಾಗ ಸಿಗ್ತಾನಂತ. ನಮಸ್ಕಾರ.